ಹಾಯ್ ಆಲ್, ವೆಲ್ಕಮ್ ಟು ಮೌನಿಕಾ ಪ್ರವೀಣ್ ವ್ಲಾಗ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ. ನಿಮ್ಮ ಮನೇಲೆಲ್ಲರೂ ಹೇಗೆ ಹಬ್ಬ ಆಚರಿಸ್ತೀರಾ? ನಮ್ಮ ಮನೇಲಿ ತುಂಬ ಜೋರು ಅಂತ ಅಲ್ಲ, ತುಂಬ ಸಿಂಪಲ್ ಅಂತ ಅಲ್ಲ, ಸಿಂಪಲಾಗಿ ಲಕ್ಷ್ಮಿ ಕೂರಿಸ್ತೀವಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಹಾಗೆಯೇ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಎಲ್ಲ ಅಡುಗೆನೂ ಅಮ್ಮ ಮಾಡಿದರು. ಇದು ರವೆ ಉಂಡೆ ಮಾತ್ರ ಅಕ್ಕ ನೈವೇದ್ಯಕ್ಕೆ ಮಾಡ್ತಾ ಇದ್ದಾರೆ. ಏನಿಲ್ಲ, ಹಾಲು, ರವೆ, ಸಕ್ಕರೆ, ಡ್ರೈ ಫ್ರೂಟ್ಸ್, ತುಪ್ಪ ಇಷ್ಟಿದ್ರೆ ಸಾಕು, ಈಸಿಯಾಗಿ ರವೆ ಉಂಡೆ ಆಗೋಗ್ಬಿಡುತ್ತೆ. ನಮ್ಮ ಅಕ್ಕ ಮಾಡೋ ರವೆ ಉಂಡೆ ಮಾತ್ರ ನನಗೆ ತುಂಬ ಇಷ್ಟ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಓಕೆ, ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ನನ್ನ ಸಿಸ್ಟರ್ ಮತ್ತು ನನ್ನ ಸಿಸ್ಟರ್ ಇಲ್ಲ ದೇವರಿಗೆ ಸೀರೆ ಉಡ್ಸೋದಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ, ಇವತ್ತು ಡಿಫ್ರೆಂಟಾಗಿ ಸೀರೆ ಉಡ್ಸೋಣ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ. ಪ್ರತಿ ವರ್ಷವೂ ನನ್ನ ತಂಗಿ ಮತ್ತು ಅಮ್ಮ ಸೇರಿಕೊಂಡೆ ಯಾವಾಗಲೂ ರೆಡಿ ಮಾಡ್ತಾ ಇರೋದು. ಈ ಸಲ ನನ್ನ ಸಿಸ್ಟರ್ ಇಲ್ಲ ಬಂದಿದ್ದಾರೆ, ಅಂದರೆ ನನ್ನ ತಮ್ಮನ ವೈಫ್ ಬಂದಿದ್ದಾರೆ. ಇಬ್ಬರು ಸೇರ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ನನ್ನ ಮಗ ಮಲ್ಕೊಂಡಿದ್ದಾನೆ, ಹಾಗಾಗಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಪ್ರತಿಯೊಂದು ಡೆಕೋರೇಷನ್ ಆಗಿರ್ಬೋದು, ಲಕ್ಷ್ಮೀ ದೇವ್ರಿಗೆ ಸೀರೆ ಉಡ್ಸೋದಾಗಿರ್ಬೋದು, ಇವರು ಇಬ್ಬರೇ ಸೇರ್ಕೊಂಡು ಮಾಡ್ತಾರೆ. ಒಂದು ಸಲ ನಾನು ಟ್ರೈ ಮಾಡಿಲ್ಲ ಹೇಗೆ ಉಡ್ಸೋದು ಅಂತ, ಯಾವಾಗಲೂ ಇವಳೇ ಉಡ್ಸೋದು. ನೆಕ್ಸ್ಟ್ ಸಲ ನನ್ನ ಹಸ್ಬೆಂಡ್ ಮನೇಲಿ ಮಾಡಬೇಕು. ಸೊ ನೋಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಗೈಸ್, ಏನಿಲ್ಲ ಅಂದರೂ 2 ಅವರ್ಸಿಂದ ಸೀರೆ ಉಡಿಸಿ ಎಲ್ಲ ಡೆಕೋರೇಷನ್ ಎಲ್ಲನೂ ಮಾಡಿ ಇವಾಗ ದೇವ್ರನ್ನ ಕೂರಿಸ್ತಾ ಇದ್ದಾರೆ. ಮುಖವಾಡ ಇನ್ನೂ ಇಟ್ಟಿಲ್ಲ, ಜಸ್ಟ್ ಸೀರೆ ಉಡಿಸ್ಬಿಟ್ಟು ಕೂರಿಸ್ತಾ ಇದ್ದಾರೆ ಅಷ್ಟೇ. ಫೈನಲ್ ಆಗಿ ಡೆಕೋರೇಷನ್ ಎಲ್ಲ ಮುಗ್ದು ಪ್ರಸಾದ ಎಲ್ಲನೂ ಇಟ್ಟು ಪೂಜೆ ಆಯಿತು. ನೋಡಿ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಫೈನಲ್ ಲುಕ್ಕು. ಓಕೆ, ಪೂಜೆ ಎಲ್ಲ ಮುಗಿದ್ಮೇಲೆ ಅಮ್ಮ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದೇ ಲಾಸ್ಟ್ ಇಯರ್ ಅನಿಸುತ್ತೆ ನಾನು ಅಮ್ಮ ಮನೆ ಅರಿಶಿನ ಕುಂಕುಮ ತಗೋತಿರೋದು. ಮುಂದಿನ ವರ್ಷದಿಂದ ನಾನು ಹಸ್ಬೆಂಡ್ ಮನೇಲಿ ಇರ್ತೀನಿ. ಅರಿಶಿನ ಕುಂಕುಮ ಸಿಗುತ್ತೆ ತವ್ರ ಮನೇಲಿ ಎಲ್ಲ ಟೈಮಲ್ಲೂ, ಬಟ್ ಇವತ್ತು ಹಬ್ಬದ ದಿನ ಸ್ಪೆಷಲ್ ಅಲ್ವಾ. ಸೊ ಹಾಗಾಗಿ ಸರಾಸರಿ ಇದು 3ನೇ ವರ್ಷದ್ದು ವರಮಹಾಲಕ್ಷ್ಮಿ ಪೂಜೆಲಿ ನಾನು ಇಲ್ಲೇ ಇದ್ದೀನಿ ಅನಿಸುತ್ತೆ, ಮದುವೆ ಆದಾಗಲಿಂದ. ಓಕೆ, ನೆಕ್ಸ್ಟ್ ಇಯರ್ ಗಂಡನ ಮನೇಲಿ ಇರ್ತೀನಿ. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ನೆನ್ನೆ ತುಂಬ ಸುಸ್ತಾಗ್ತಿತ್ತು ಅಂತೇಳಿ ಊಟ ಮಾಡಿ ಮಲ್ಕೊಂಡೆ, ಏನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಪಾಪು ಕರ್ಕೊಂಡು ಅಪ್ಪನ ಮನೆ ಮಂದಿರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ವಡೆ ಕುಟ್ಕೊಳ್ಸಿದ್ರು, ತಿಂತಾ ಇದ್ದೀನಿ. ಗೈಸ್, ಒಬ್ಬೊಬ್ಬರು ಒಂದೊಂದು ತಿಂಡಿ ಮಾಡೋದು ಇಷ್ಟ ಆಗುತ್ತೆ. ನಮ್ಮ ಅತ್ತೆ ವಡೆ ಮತ್ತು ಚಕ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಏನೋ ಗೊತ್ತಿಲ್ಲ, ಅದು ಸಖತ್ ಇಷ್ಟ ಅವ್ರು ಮಾಡೋ ವಡೆ ಚಕ್ಲಿ. ನನಗೆ ಕೊಡಲ್ಲ, ಹಿಂಗೆ ಕೊಡಲ್ಲ. ಬಾ ಇಲ್ಲಿಗೆ. ಅಲ್ಲ ಚೆನ್ನಾಗೈತಾ? ಚೆನ್ನಾಗೈತಾ? ಸೂಪರ್ ಆಗೈತಾ? ನನ್ನ ಹಸ್ಬೆಂಡು ತಿಂಡಿ ತಿನ್ನೋ ಕೂತ್ಕೊಂಡ್ರೆ 1 ಗಂಟೆ ತಿಂತಾರೆ. ಅದಕ್ಕೆ ನನ್ನ ಮಗನ ಜೊತೆ ನಾನು ಆಟ ಆಡ್ತಾ ಇದ್ದೀನಿ, ಎಷ್ಟೊತ್ತಿಗಾದ್ರೂ ತಿನ್ನಲಿ ಅಂತ. ಫೈನಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ 12 ಗಂಟೆ ಆಯಿತು. ನೋಡಿ, ನಮ್ಮೂರಲ್ಲಿ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಮ್ಮೂರು ಬೆಟ್ಟ. ದೂರದ ಬೆಟ್ಟ ನೋಡೋಕೆ ನುಣ್ಣಗೆ ಅಂತಾರೆ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿ. ಬರ್ತೈತೆ ದಸೆ ಬತ್ತ ಗೋಬು ಅಂತ. ದಸೆ ಯಾರು ಬರ್ತಾರವ? ಗೋಬು
ಫ್ರೆಂಡ್ಸ್, ನಾವು ಚಿಕ್ಕವರಿದ್ದಾಗ ಫುಲ್ಲು ಮನೆಯಿಂದ ಬೆಟ್ಟದವರೆಗೂ ನಡ್ಕೊಂಡು ಬರೋವು. ಇವಾಗ ರೋಡೆಲ್ಲ ಮಾಡಿದ್ದಾರೆ. ಆವಾಗ ಕಾಲ್ನಡಿಗೆನೇ, ಕಲ್ಲು ಮುಳ್ಳು, ಅದು ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಿದ್ದು ಮನೆಯಿಂದನೇ. ಆದರೂ ಆ ಲೈಫ್ ಚೆನ್ನಾಗಿರುತ್ತೆ ಇವಾಗಿನಗಿಂತ ಅಲ್ವಾ ಗೈಸ್. ನಾನು ನೋಡಿರೋ ಮಟ್ಟಿಗೆ ಎಲ್ಲ ಬೆಟ್ಟದಲ್ಲೂ ಟಾರ್ ರೋಡ್ ಮಾಡಿದ್ದಾರೆ. ಇವನ್ ಹಳೆಕೋಟೆ ಬೆಟ್ಟದಲ್ಲೂ ಅಷ್ಟೇ ಟಾರ್ ರೋಡ್ ಇದೆ. ಆದರೆ ನಮ್ಮೂರು ಬೆಟ್ಟದಲ್ಲಿ ಇಷ್ಟು ವರ್ಷ ಆದ್ರೂ ಟಾರ್ ರೋಡ್ ಮಾಡಿಲ್ಲ, ಮಣ್ಣು ರೋಡೇ ಇದೆ. ಆ ಕಲ್ಲುಗಳಂತೂ ಎಷ್ಟು ಚೂಪ ಇರುತ್ತೆ ಅಂದರೆ ಕಾಲಿಗೆ ಚುಚ್ಕೊಬಿಟ್ರೆ ಜೀವ ಹೋದಂಗಿರುತ್ತೆ. ಆದರೂ ಬೆಟ್ಟದ ತುದಿವರೆಗೂ ಮಾಡಿಲ್ಲ, ಮುಕ್ಕಾಲು ಭಾಗ ಅಷ್ಟು ರೋಡ್ ಮಾಡಿದ್ದಾರೆ ಅಷ್ಟೇ. ಬರಬೇಕಿತ್ತಲ್ಲ, ಆದ್ರೆ ನೋಡಿ ಜಾಗ ಚೆನ್ನಾಗಿತ್ತು, ಮನೆ ಕಲ್ಲು ಕಲ್ಲು ಅಲ್ವಾ, ಚೆನ್ನಾಗೈತೆ. ಬರೀ ಕಲ್ಲು ಕಾಣಿಸ್ತಾ ಇತ್ತು. ಮಗಳು 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 ಅಲ್ಲಿ ನೋಡಿ ಮಾಮಿ ದೇವಸ್ಥಾನ ನೋಡಿ. ಗೈಸ್, ವರ್ಷಕ್ಕೆ ಒಂದ್ಸಲ ಬರ್ತೀವಿ ನೋಡಿ. ನಮ್ಮ ಬೆಟ್ಟ ಫುಲ್ಲು ಕಲ್ಲು ಮುಳ್ಳೆ ಇದೆ, ಆದರೂ ಪರವಾಗಿಲ್ಲ. ನಾನು ಯಾವಾಗಲೂ ಇಲ್ಲಿಗೆ ಬಂದರೆ ಬರೀ ಕಾಲಲ್ಲೇ ಹೋಗೋದು. ನನ್ನ ಹಸ್ಬೆಂಡ್ ಮಾತ್ರ ಚಪ್ಪಲಿ ಹಾಕ್ಕೊಂಡಿದ್ದಾರೆ. ತುಂಬ ಜನ ಸ್ಲಿಪ್ಪರ್ ಹಾಕ್ಕೊಂಡು ಮೇಲವರೆಗೂ ಬರ್ತಾರೆ, ಬಟ್ ನಾವು ಹಾಕ್ಕೊಳ್ಳಲ್ಲ ಸ್ಲಿಪ್ಪರ್. ಹಾಂ, ಅಲ್ಲಿಂದ ಮೆಟ್ಲಿದೆ. ಬರ್ತೀನಿ, ನೀವು ಮುಂದೆ ಹೋಗಿ. ಪುಟಾಣಿ ಇಳಿ ನೀನು, ಬೆಟ್ಟ ಹತ್ತು. ಅಲ್ಲಿ ಫುಲ್ಲು ಕೆಳಗಡೆಯಿಂದ ಹತ್ಬೇಕು. ಅಂದರೆ ನಡ್ಕೊಂಡು ಬರ್ತೀನಿ ಅಂದರೆ, ಇಲ್ಲಿಂದ ಅಂದರೆ ಬಾ 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 ಪುಟಾಣಿ. ಹಾಂ, ನೋಡಲಿ ಇಲ್ಲಿ ತುದಿ ನೋಡಲಿ. ಹುಷಾರಾಗಿ ಬರಬೇಕು ಮಕ್ಳು ಕರ್ಕೊಂಡು. ಕ್ಯೂ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟೇ ಬನ್ನಿ, ಮುಂದಿನ ವಾರ ಬಂದರೆ ಇನ್ನೂ ರಶ್ಶು. ಪಾದ ಪ್ರವೀಣ್, ಹಿಂದಕ್ಕೆ ಬನ್ನಿ ನೀವು. ಎಷ್ಟೊಂದು ಗಾಡಿ, ಬನ್ನಿರಿ ಹಿಂದಕ್ಕೆ. ಗೈಸ್, ಅಲ್ಲಿ ಟ್ರೈನ್ ಹೋಗ್ತಿದೆ ನೋಡಿ. ಅದು ಹೇಗೆ ಕಾಣಿಸ್ತಿದೆ ಅಂದರೆ ಹಾವು ಹೋಗ್ತಿರಂಗೆ ಕಾಣಿಸ್ತಿದೆ ಅಲ್ವಾ. ಗೈಸ್, ದೇವ್ರ ಹೆಸರು ಎಣ್ಣೆಹೊಳೆ ರಂಗನಾಥ ಸ್ವಾಮಿ ಅಂತ. ಅಡ್ಬಿಡಿಸಿ. ಪ್ರಣಾಮ್ ನಮಸ್ಯಃ. ಪ್ರವೀಣ ನಮಸ್ಯಃ. ಮೌನಿಕ. ಹಾಂ, ಅವ್ರಿಗೂ ಹಾಕಿ. ಗುಂಡಿಗೆ ಹಾಕಿ ಬೇಡ, ಗುಂಡಿಗೆ ಹಾಕಿದ್ದೀವಿ. ಅಲ್ಲ ಹಾಕ್ಬಿಡಿ, ನನ್ನ ಹೆಸರು ಹೇಳಿ. ಆಯ್ತಾಯ್ತು. ಹಾಂ, ಪರ್ಸು ಚೇಂಜ್ ಆಯಿತು ನೋಡಿ. ಎಲ್ಲ ತಿರ್ಗು. ಹಾಂ, ಅಪ್ಪಾಜಿ. ಹ್ಞೂ, 60. ಗೈಸ್, ಪೂಜೆ ಎಲ್ಲ ಮುಗೀತು. ಜಾಸ್ತಿ ರಶ್ ಇರಲಿಲ್ಲ. ನೆಕ್ಸ್ಟ್ ವೀಕ್ ಎಲ್ಲ ಜಾಸ್ತಿ ರಶ್ ಆಗುತ್ತೆ. ಸೊ ಮಧ್ಯದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಡ್ತೀವಿ ಮನೆಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಳೆ. ನೋಡಿ ಅಲ್ಲಿ, ನೋಡ್ರಿ ಅಲ್ಲಿ. ಒಂದೇ ಬೆಟ್ಟದಲ್ಲಿ 2 ದೇವರಿದೆ. ಮೇಲೆ ಇರೋದು ರಂಗನಾಥ ಸ್ವಾಮಿ, ಇದು ಮಧ್ಯದಲ್ಲೇ ಇರೋದು ಹೆಣ್ಣು ದೇವತೆ. ಇಲ್ಲಿ ಹುತ್ತ ಬೇರೆ ಇದೆ, ಚೆನ್ನಾಗಿದೆ.
ಆಲ್ರೆಡಿ ಬಂದು ಕೂತ್ಬಿಟ್ಟಿದ್ದಾರೆ. ಅವರು ನಡ್ಕೊಂಡು ಬಂದರು, ನಾವು ಕಾರಲ್ಲಿ ಬಂದ್ವಿ. ಪೂಜೆ ಎಲ್ಲ ಆಯಿತು. ಯಾರೋ ಅನ್ನದಾನ ಮಾಡ್ತಿದ್ರು, ಪ್ರಸಾದ ಸಿಕ್ತು. ಪ್ರಸಾದ ತಿನ್ಕೊಂಡು ಮನೆಗೆ ಹೊರಟ್ವಿ ಇವಾಗ. ಗೈಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಸಬ್ ಮಾಡಿಕೊಂಡು ಒಂದು ಲೈಕು, ಶೇರು, ಕಮೆಂಟು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್.